ಡಬಲ್ ಬ್ಯಾರೆಲ್ ಬಂದೂಕು ಪಿಸ್ತೂಲ್ ಹಿಡಿದು ರೀಲ್ಸ್ ಮಾಡಲಾಗಿದೆ. ರೀಲ್ಸ್ ಮಾಡ್ತಾ ಇದ್ದ ಮೂವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಕೌಲ್ ಬಜಾರ್ ಠಾಣೆ ಪೊಲೀಸರು. ನಕಲಿ ಡಬಲ್ ಬ್ಯಾರೆಲ್ ಪಿಸ್ತೂಲ್ ಇರಬಹುದು, ಬಂದೂಕ್ ಇರಬಹುದು, ಇದೆಲ್ಲವನ್ನ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ ರೀಲ್ಸ್ಗಾಗಿ. ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ನೋಡಿ, ಮೂವರನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ ಬಳ್ಳಾರಿಯ ಪೊಲೀಸರು. ಬಳ್ಳಾರಿಯ ಬಂಡಿಹಟ್ಟಿ ಗ್ರಾಮದ HLC ಕಾಲುವೆ ದಂಡೆಯಲ್ಲಿ ನಿಂತ್ಕೊಂಡು ರೀಲ್ಸ್ ಅನ್ನ ಮಾಡಿದ್ರು. ರೀಲ್ಸ್ ಶೋಕಿನು ಪಿಸ್ತೂಲ್ ಹಿಡ್ಕೊಂಡು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತಹ ರೀತಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಈ ಯುವಕರು. ಆರೋಪಿಗಳ ವಿರುದ್ಧ FIR ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಖಾಕಿ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ, ಇದೇ ರೀಲ್ಸ್ ಹುಡುಗರು 3 ರಿಂದ 4 ಜನರು ಬಂದೂಕು ಪಿಸ್ತೂಲನ್ನೆಲ್ಲ ಹಿಡಿದು ಸಾರ್ವಜನಿಕರಿಗೆ ಹೆದರಿಕೆಯನ್ನು ಹುಟ್ಟಿಸುವಂಥದ್ದು, ಭಯ ಹುಟ್ಟಿಸೋಕೆ ಈ ರೀತಿ ರೀಲ್ಸ್ ಮಾಡುವಂಥದ್ದು ಬಳ್ಳಾರಿಯಲ್ಲಾಗಿರುವಂತಹ ಘಟನೆ ಇದು. ಈಗ ರೀಲ್ಸ್ ರಾಜರನ್ನ ಅರೆಸ್ಟ್ ಮಾಡಲಾಗಿದೆ. 3 ಜನರಿದ್ದಾರೆ ಇದರಲ್ಲಿ. ರೀಲ್ಸ್ಗೋಸ್ಕರ ಈಗ ಯುವಕರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿ. ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ರೆಡಿ ಇರ್ತಾರೆ. ಸೊ ಇವರು ಕೂಡ ಅದೇ ರೀತಿ ಮಾಡಿಬಿಟ್ಟಿದ್ದಾರೆ. ಫೇಕ್ ಪಿಸ್ತೂಲ್, ನಕಲಿ ಬಂದೂಕು, ಡಬಲ್ ಬ್ಯಾರೆಲ್ ಬಂದೂಕು ಹಾಗೂ ಪಿಸ್ತೂಲನ್ನ ಇಟ್ಕೊಂಡು ಇವರು ರೀಲ್ಸ್ ಅನ್ನ ಮಾಡಿರುವಂಥದ್ದು. ಡಾನ್ ಅನ್ನೋ ರೀತಿ ಜನರಿಗೆ ಹೆದರಿಸುವಂಥ ರೀತಿಯಲ್ಲಿ ಈ ಒಂದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಫೇಮು, ನೇಮು, ವ್ಯೂಸು ಬರುತ್ತೆ ಅಂತ. ಬಟ್ ಇವ್ರು ಹೋಗಿರೋದೀಗ ಜೈಲಿಗೆ ಹೋಗಿ ಕಂಬಿ ಎಣಿಸ್ತಾ ಇದ್ದಾರೆ. ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ತಕ್ಕ ಪಾಠವನ್ನು ಕೂಡ ಕಲಿಸಿದ್ದಾರೆ. ಇನ್ನು ಮುಂದೆ ಯಾವ ಯುವಕರು ಕೂಡ ಈ ರೀತಿ ಮಾಡಬಾರ್ದು ಅನ್ನುವಂಥ ಸಂದೇಶ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು. ಮೂವರನ್ನು ಕೂಡ ಅರೆಸ್ಟ್ ಮಾಡಿಬಿಟ್ಟು ಜನರಿಗೆ ಭಯ ಹುಟ್ಟಿಸುವಂತಹ ರೀತಿ ಇವರು ರೀಲ್ಸ್ ಅನ್ನ ಮಾಡಿದ್ರು. ಬಳ್ಳಾರಿಯ ಬಂಡಿಹಟ್ಟಿ ಗ್ರಾಮದ HLC ಕಾಲುವೆಯ ದಂಡೆಯಲ್ಲಿ ರೀಲ್ಸ್ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಬಸವರಾಜ್, ಈಗ ರೀಲ್ ವೈರಲ್ ಆಯಿತು, ಯುವಕರ ಬಂಧನ ಆಗಿದೆ. ಅವರು ಕೈಯಲ್ಲಿ ಹಿಡ್ಕೊಂಡಿದ್ದು ಅಸಲಿನಾ ಎಕ್ಸಾಕ್ಟ್ಲಿ ನಕಲಿನಾ? ಧನಶ್ರೀ, 3 ಜನ ಯುವಕರು ಅಂದ್ರೆ ಬಳ್ಳಾರಿ ನಗರದ ಬಂಡಿಹಟ್ಟಿಯ 3 ಜನ ಯುವಕರು ರೀಲ್ಸ್ ಮಾಡೋಕೆ ಹೋಗಿ ಹುಚ್ಚಾಟವನ್ನು ಮಾಡಿರ್ತಕ್ಕಂಥದ್ರು. ಅಲ್ಲೂ 3 ಆರೋಪಿಗಳು, ಈಗಾಗಲೇ 3 ಆರೋಪಿಗಳನ್ನು ಕೂಡ ಕೌಲ್ ಬಜಾರ್ ಠಾಣೆ ಪೊಲೀಸರು ಕೂಡ ಬಂಧನಕ್ಕೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವರು ರೀಲ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಕಲಿ ಗನ್ಗಳನ್ನ ಬಳಸಿದ್ರನ್ನ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಒಂದು ಡಬಲ್ ಬ್ಯಾರ್ ನಕಲಿ ಗನ್ನು, ಇನ್ನೊಂದು ಪಿಸ್ತೂಲ್ ಅನ್ನ ಕೂಡ ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ರೀಲ್ಸ್ ಮಾಡಿದ್ದನ್ನ ಇವರು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಶೇರ್ ಕೂಡ ಮಾಡಿರ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ಈಗಾಗಲೇ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ 3 ಆರೋಪಿಗಳನ್ನ ಕೂಡ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವ.